ಮಿತ್ರರೇ, ಇಂದು ನಾವು ಕರ್ನಾಟಕದ ಸಂಸ್ಕೃತಿಯ ಹೃದಯ ಸ್ಥಳವಾದ ಮೈಸೂರಿನ ಬಗ್ಗೆ ಮಾತನಾಡೋಣ. ಮೈಸೂರು ಅಂದರೆ ಕೇವಲ ಅರಮನೆಗಳು, ಉದ್ಯಾನಗಳು ಮಾತ್ರವಲ್ಲ. ಇದು ನಿಜವಾದ ಪರಂಪರೆ, ಇತಿಹಾಸ, ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆಯ ಜೀವಂತ ನಗರ. ಮೈಸೂರು ಎಂಬ ಹೆಸರಿನ ಮೂಲ ಮಹಿಸೂರು ಎಂಬ ಪದದಿಂದ ಬಂದಿದೆ. ಅಂದರೆ ಮಹಿಷಾಸುರನೂರು. ಮಹಿಷಾಸುರನನ್ನು ಚಾಮುಂಡೇಶ್ವರಿ ದೇವಿ ಇಲ್ಲಿ ಸಂಹರಿಸಿದರು ಎಂಬ ಪೌರಾಣಿಕ ಕಥೆ ಇದೆ. ಅದಕ್ಕಾಗಿಯೇ ಚಾಮುಂಡಿ ಬೆಟ್ಟ ಮತ್ತು ಚಾಮುಂಡೇಶ್ವರಿ ದೇವಾಲಯ ಮೈಸೂರಿನ ಪ್ರಮುಖ ತಾಣವಾಗಿದೆ. ಅನೇಕ ಶತಮಾನಗಳ ಕಾಲ ಮೈಸೂರು ಒಡೆಯರ್ ರಾಜವಂಶದ ಆಡಳಿತದಲ್ಲಿತ್ತು. ಒಡೆಯರರು ಕಲೆ, ಸಂಗೀತ, ನೃತ್ಯ ಮತ್ತು ಸಾಹಿತ್ಯವನ್ನು ಬೆಳೆಸಲು ತುಂಬ ಪ್ರೋತ್ಸಾಹಿಸಿದರು. ಅದಕ್ಕಾಗಿಯೇ ಮೈಸೂರಿನ ಅರಮನೆ ಇಂದು ಭಾರತದ ಪ್ರಸಿದ್ಧ ಅರಮನೆಗಳಲ್ಲಿ ಒಂದು. ಪ್ರತಿ ವರ್ಷ ಲಕ್ಷಾಂತರ ಜನರು ಇದನ್ನು ನೋಡಲು ಬರುತ್ತಾರೆ. ಮೈಸೂರು ದಸರಾ ಉತ್ಸವಕ್ಕೆ ವಿಶ್ವವಿಖ್ಯಾತಿ ಇದೆ. ಮೆರವಣಿಗೆ, ಜಂಬೂ ಸವಾರಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದೀಪಾಲಂಕಾರ ಇವೆಲ್ಲವೂ ಮೈಸೂರನ್ನು ಸಂಸ್ಕೃತಿಯ ನಗರವಾಗಿ ತೋರಿಸುತ್ತದೆ. This was the capital city of Karnataka state. Before Karnataka state was declared as the Karnataka state. Previously this state was recognized as Mysore state. ಮೈಸೂರು ಕೇವಲ ಅರಮನೆಗಳ ನಗರ ಮಾತ್ರವಲ್ಲ, ಬೌದ್ಧ ಧರ್ಮದೊಂದಿಗೆ ಕೂಡ ಇದರ ಸಂಬಂಧವಿದೆ. ಮೌರ್ಯ ಸಮ್ರಾಟ್ ಅಶೋಕನು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಬೌದ್ಧ ಧರ್ಮವನ್ನು ಭಾರತದ ಅನೇಕ ಭಾಗಗಳಿಗೆ ಹಬ್ಬಿಸಿದನು. ಆಗ ಕರ್ನಾಟಕ ಪ್ರದೇಶಕ್ಕೂ ಬೌದ್ಧ ಭಿಕ್ಷುಗಳು ಬಂದಿದ್ದರು. ಸನ್ನತಿ, ಬನವಾಸಿ, ಶ್ರವಣಬೆಳಗೊಳ ಮುಂತಾದ ಸ್ಥಳಗಳಲ್ಲಿ ಬೌದ್ಧ ಶಾಸನಗಳು ಮತ್ತು ಅವಶೇಷಗಳು ಸಿಕ್ಕ ಪುರಾವೆಗಳಿವೆ. ಮೈಸೂರು ನಗರದ ಸುತ್ತಮುತ್ತಲಿನ ಪ್ರದೇಶವು ಬೌದ್ಧ ಅಧ್ಯಯನದಿಂದ ಪ್ರೇರಿತವಾಗಿತ್ತು. ಅಹಿಂಸೆ, ದಯೆ, ಕರುಣೆ ಇಂಥ ಬೌದ್ಧ ಮೌಲ್ಯಗಳು ಇಲ್ಲಿ ಸಂಸ್ಕೃತಿಯನ್ನು ಪ್ರಭಾವಿಸಿದವು. ಇಂದಿನ ಕಾಲದಲ್ಲಿ ಮೈಸೂರಿನ ಬಳಿ ಬೈಲುಕುಪ್ಪೆಯಲ್ಲಿ ಭಾರತದ ಅತಿ ದೊಡ್ಡ ಟಿಬೇಟಿಯನ್ ಬೌದ್ಧ ವಸತಿ ಇದೆ. ಅಲ್ಲಿ ನಮ್ದ್ರೋಲಿಂಗ್ ಮಠ, ಗೋಲ್ಡನ್ ಟೆಂಪಲ್ ಹಾಗೂ ಇನ್ನೂ ಹಲವು ಬೌದ್ಧ ವಿದ್ಯಾಕೇಂದ್ರಗಳಿವೆ. ಇದರಿಂದ ಮೈಸೂರು ನಿಜವಾಗಿಯೂ ಬಹು ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಪುರಾತನ ಕಾಲದಲ್ಲಿ ಗುರುಕುಲ ಪದ್ಧತಿ ಇತ್ತು ಎಂದು ನಾವು ಕೇಳಿದ್ದೇವೆ. ಆದರೆ ಅದು ಕೆಲವೇ ವರ್ಗದವರಿಗೆ ಮಾತ್ರ ಲಭ್ಯವಾಗುತ್ತಿತ್ತು. ಸಾಮಾನ್ಯ ಜನರಿಗೆ ಅಲ್ಲಿ ಅವಕಾಶ ಇರಲಿಲ್ಲ. ಆದರೆ ಮೌರ್ಯ ಕಾಲದಲ್ಲಿ ಅಶೋಕನು ಎಲ್ರಿಗೂ ಶಿಕ್ಷಣ ಸಿಗಬೇಕು ಎಂದು ಬೌದ್ಧ ವಿಹಾರಗಳನ್ನು ಬೆಂಬಲಿಸಿದನು. ಅದು ಎಲ್ರಿಗೂ ಮುಕ್ತ ಶಿಕ್ಷಣ ನೀಡಲು ಆರಂಭವಾದ ಒಂದು ಪ್ರಾರಂಭವಾಗಿತ್ತು. ಒಡೆಯರ್ ಕಾಲದಲ್ಲಿ ಮೈಸೂರು ಶಿಕ್ಷಣದ ಕೇಂದ್ರವಾಯಿತು. ಅವರು ಕನ್ನಡ, ಸಂಸ್ಕೃತ, ಪರ್ಷಿಯನ್ ಭಾಷೆ, ಕಲೆ ಮತ್ತು ಸಾಹಿತ್ಯಕ್ಕೆ ಉತ್ತೇಜನ ನೀಡಿದರು. ಆಧುನಿಕ ಯುಗದಲ್ಲಿ ಮೈಸೂರು ಕರ್ನಾಟಕದ ಶಿಕ್ಷಣ ನಗರವಾಗಿದೆ. 1916ರಲ್ಲಿ ಸ್ಥಾಪಿತವಾದ ಮೈಸೂರು ವಿಶ್ವವಿದ್ಯಾಲಯ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯವಾಗಿತ್ತು. ಇದು ಬ್ರಿಟಿಷರ ಪ್ರೆಸಿಡೆನ್ಸಿಗಳ ಹೊರಗಡೆ ಸ್ಥಾಪಿತವಾದ ಭಾರತದ ಮೊದಲ ವಿಶ್ವವಿದ್ಯಾಲಯಗಳಲ್ಲಿ ಒಂದು. ಇಂದಿನ ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳು, ವೈದ್ಯಕೀಯ ಕಾಲೇಜುಗಳು, ಸಂಶೋಧನಾ ಕೇಂದ್ರಗಳು ಅನೇಕ ರೀತಿ ಇವೆ.
ದೇಶದ ಎಲ್ಲೆಡೆಯಿಂದಲೂ ವಿದೇಶಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣಕ್ಕಾಗಿ ಬರುತ್ತಾರೆ. ಹೀಗಾಗಿ ಮೌರ್ಯರ ಕಾಲದ ಬೌದ್ಧ ಶಿಕ್ಷಣದಿಂದ ಹಿಡಿದು ಒಡೆಯರ್ ಕಾಲದ ಕಲೆ ಸಾಹಿತ್ಯದ ಅಭಿವೃದ್ಧಿಗೆ ಇಂದಿನ ವಿಶ್ವವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಗಳವರೆಗೆ ಮೈಸೂರು ಸದಾ ವಿದ್ಯೆಯ ಬೆಳಕನ್ನು ಹೊತ್ತುಕೊಂಡಿದೆ. ಇಂದಿನ ಮೈಸೂರು ಸಂಪ್ರದಾಯ ಮತ್ತು ಆಧುನಿಕತೆಯ ಮಿಶ್ರಣ. ಮೈಸೂರ ಪಟ್ಟು, ಗಂಧ, ಯೋಗ ಕೇಂದ್ರಗಳು, ಆಯುರ್ವೇದ ಇವು ಪ್ರಸಿದ್ಧ. ಜೊತೆಗೆ IT, ಶಿಕ್ಷಣ, ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಇದು ಬೆಳೆದಿದೆ. ಮೈಸೂರಿನ ವಿಶೇಷತೆ ಎಂದರೆ ಇದು ತನ್ನ ಇತಿಹಾಸವನ್ನು ಕಾಪಾಡಿಕೊಂಡು ಭವಿಷ್ಯದತ್ತ ಮುನ್ನಡೆಯುತ್ತಿದೆ. ಹೀಗಾಗಿ ಸ್ನೇಹಿತರೆ, ಮೈಸೂರು ಎಂದರೆ ಕೇವಲ ಪ್ರವಾಸಿ ತಾಣವಲ್ಲ, ಇದು ಪರಂಪರೆ, ಇತಿಹಾಸ, ಬೌದ್ಧ ಧರ್ಮದ ನಂಟು ಮತ್ತು ಶೈಕ್ಷಣಿಕ ಬೆಳವಣಿಗೆಯ ಕೇಂದ್ರ. ಮೈಸೂರಿನಲ್ಲಿ ನಡೆದು ಹೋದರೆ ನಾವು ಕೇವಲ ನಗರವನ್ನೇ ನೋಡುವುದಿಲ್ಲ, ಶತಮಾನಗಳ ಇತಿಹಾಸ, ಸಂಸ್ಕೃತಿ ಮತ್ತು ವಿದ್ಯೆಯನ್ನು ಅನುಭವಿಸುತ್ತೇವೆ. ಈ ಕಿರುಚಿತ್ರ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.